ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶ್ಯಾಮ್ ಸುಂದರ್. ನಮಸ್ಕಾರ. ಸರ್ಕಾರಗಳಿಗೆ ಪಕ್ಷದಿಂದ ಪಕ್ಷಕ್ಕೆ ಬದಲಾಗ್ತಾ ಹೋಗ್ತಾವೆ. ಒಂದ್ಸಲ ಆ ಪಕ್ಷ, ಒಂದ್ಸಲ ಈ ಪಕ್ಷ, ಒಂದ್ಸಲ ಸಮ್ಮಿಶ್ರ. ಕಾನೂನಿನ ಪ್ರಾಸೆಸ್ ಸೇಮ್ ಆಗಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಸುತ್ತೆ ನನಗೆ. ಕಾನೂನಿನ ಪ್ರಾಸೆಸ್ ಸೇಮ್ ಆಗಿ ನಡೀತಾ ಇರುತ್ತೆ, ಬಟ್ ದೇರ್ ಹ್ಯಾಸ್ ಆಲ್ವೇಸ್ ಬೀನ್ ಇನ್ಸ್ಟಾನ್ಸಸ್, ಬಹಳಷ್ಟು ಸಲ ಈ ವಿಧವಾದಂಥ ಸನ್ನಿವೇಶಗಳು ಸೃಷ್ಟಿಯಾಗಿದ್ದಾವೆ. ಅಂದರೆ ಎಲ್ಲೋ ಒಂದು ಕಡೆ ಬದಲಾದಂಥ ಸರ್ಕಾರದ ಅಣತಿಯ ಮೇರೆಗೆ ಕೆಲವು ವಿಷಯಗಳು ಬದಲಾಗತಕ್ಕಂಥ ಚಾನ್ಸಸ್ ಬಹಳಷ್ಟು ಇದ್ದಾವೆ. ನೋಡಿದ್ದೀವಿ, ದಿಸ್ ಇಸ್ ನಥಿಂಗ್ ನ್ಯೂ ಫಾರ್ ಅಸ್. ಹಿಂದೆ ಇದ್ದಂಥ ಸರ್ಕಾರ ತಗೊಂಡ್ರು ಅಂತ ಇದು ಸರಿ ಇಲ್ಲ. ಇವರು ಇನ್ಫ್ಯಾಕ್ಟ್ ಆ ಥರ ಏನಾದರೂ ಬ್ಲೇಮ್ ಮಾಡಬೇಕು ಅಂದಿದ್ರೆ ದೇರ್ ಶುಡ್ ಹ್ಯಾವ್ ಬೀನ್ ಹಿಂದೆ ಮಾಡಿದ್ದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ, ಇನ್ನೊಬ್ಬ ರಿಟೈರ್ಡ್ ಜಡ್ಜ್ ಕೈಯಲ್ಲೋ ಯಾರ ಕೈಲಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಬೋದಾಗಿತ್ತು. ಈಗ ವೀರಪ್ಪ ಸಾಹೇಬ್ರದ್ದು PSI ಸ್ಕ್ಯಾಮ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ. ಮತ್ತೆ ರಿಟೈರ್ಡ್ ಯಾವ್ದಾವುದನ್ನು ಇನ್ವೆಸ್ಟಿಗೇಷನ್ ಮಾಡಿಸ್ತಿದ್ದೀರಂತ ಇದನ್ನು ಮಾಡಿಸ್ಬೋದಾಗಿತ್ತು. ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಅಂದ್ರೆ ನೋಡಿ, ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಅಂತ ಅಂದಾದ್ಮೇಲೆ ಇಲ್ಲಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡಿರೋದು ಯಾರು? ಒಬ್ಬ ಸರ್ಕಾರದ ಸೇವಕ, ಅಂದ್ರೆ ಒಬ್ಬ ಡಿ ಸಿ. ಅವ್ರನ್ನ ನೀವು ಮ್ಯಾಜಿಸ್ಟ್ರೇಟ್ ಅಂತ ಕರೆದ್ರೂ ಸಹ ತುಂಬಾ ಗ್ಲಾಸಿ ಲ್ಯಾಂಗ್ವೇಜ್ ನಲ್ಲಿ he is a government servant. He can never say something against the government. Okay. Especially when a police force of the government is involved. So ಹಾಗಾಗಿ ಈಗ ಅಲ್ಲೇನಾದರೂ ನೋಡಿ, ರಾಷ್ಟ್ರೀಯ ರೈಫಲ್ಸ್ ಕೇಸ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸೇಮ್ ಸಿಚುವೇಶನ್ ಇತ್ತು. ಅಲ್ಲಿ ಏನು ಮಾಡಿದ್ರು, ರಾಷ್ಟ್ರೀಯ ರೈಫಲ್ಸು ಆರ್ಮ್ಡ್ ಫೋರ್ಸಸ್ಸು ಫೈರ್ ಮಾಡಿದ್ರು. ಇದು ಸುಪ್ರೀಂ ಕೋರ್ಟ್ ತನಕ ಹೋಯ್ತು. ಕೊನೆಗೆ ಹೇಳಿದ್ರು, ನೋ, ಯು ಹ್ಯಾವ್ ಯೂಸ್ಡ್ ದ ಫೋರ್ಸ್ ಡಿಸ್ಪ್ರಪೋರ್ಷನೇಟ್ಲಿ. ಅಂದರೆ ನೆಸೆಸಿಟಿ ಇಲ್ಲದೆ ಇದ್ರೂ ಸಹ ಅಫಿಷಿಯಲ್ ಡ್ಯೂಟಿ, ನಾವಿಲ್ಲಿ ಗಲಾಟೆ ನಿಲ್ಲಿಸೋದಕ್ಕೆ ಆಗ್ತಕ್ಕಂಥ ಹಾನಿ ತಪ್ಪಿಸೋದಕ್ಕೆ ಫೈರ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಡಿಸ್ಪ್ರಪೋರ್ಷನೇಟ್ ಆಗಿ ಯೂಸ್ ಮಾಡಿದ್ದೀರಿ, ಅದು ತಪ್ಪು ಅಂತ. ಅಡ್ವೊಕೇಟ್ಸ್ ಅಸೋಸಿಯೇಷನ್ ಗಲಾಟೆನಲ್ಲಿ CBI ಇನ್ಕ್ವೈರಿನಲ್ಲಿ ಅದೇ ರಿಪೋರ್ಟ್ ಬಂತು ಪೊಲೀಸರ ಮೇಲೆ. ಏನಂತ, ನೀವು ಅವತ್ತು ಲಾಯರ್ಸ್ ಮೇಲೆ ಅಷ್ಟೆಲ್ಲ ಲಾಠಿ ಚಾರ್ಜ್ ಮಾಡಿದ್ದು, ಲಾಯರ್ಸ್ ಮೇಲೆ ದೌರ್ಜನ್ಯ ಮಾಡಿದ್ದು, ಇಟ್ ವಾಸ್ ಬಿಯಾಂಡ್ ದ ಪ್ರಪೋರ್ಷನ್ ಅಂತ, ನೆಸೆಸಿಟಿಗಿಂತ ಜಾಸ್ತಿ ಫೋರ್ಸ್ ಯೂಸ್ ಮಾಡಿದ್ರಿ ಅಂತ. ಅಂದ್ರೆ ಪೊಲೀಸರಿಗೆ ಒಂದು ನಿಯಮ ಇರುತ್ತೆ, ಮಿನಿಮಲ್ ಫೋರ್ಸ್ ಯೂಸ್ ಮಾಡೋದು. ಆಗಿನ ಸನ್ನಿವೇಶದಲ್ಲಿ ಕನಿಷ್ಠ ಶಕ್ತಿಯನ್ನು ಬಳಸೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕನಿಷ್ಠ ಶಕ್ತಿಯನ್ನು ಬಳಸಿ ಅಂತ. ಇಲ್ಲಿ ಇದರಲ್ಲಿ ನಾನೊಂದು ಬಹಳ ಮುಖ್ಯವಾಗಿ ಗಮನಿಸ್ಕೊಂಡಿದ್ದೇನೆಂದ್ರೆ, ನಾವು ಮಾಬ್ ಮೇಲೆ ಫೈರ್ ಓಪನ್ ಮಾಡಬೇಕಾಯ್ತು ಅಂತ. ಅಂದರೆ ಫೈರ್ ಓಪನ್ ಮಾಡಬೇಕಾದ್ರೂ ಸಹ ದೇರ್ ಆರ್ ನಾರ್ಮ್ಸ್. ತಾವು ಹೇಳ್ದಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಫೈರ್ ಓಪನ್ ಮಾಡಿಬಿಡ್ಬೇಕಾ, ಅಥವಾ ಫಸ್ಟು ಪ್ರಿಕಾಷನ್ಸ್ ಕೊಡಲಿಕ್ಕೆ ಫೈರ್ ಇಂದ ಏರ್ ಮಾಡಬೇಕಾ, ಅಥವಾ ಎಲ್ಲ ಮಾಡಾದ್ಮೇಲೆ ಮಾಡಿದ್ರೆ. ಸೊ ಇಟ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಗಾನ್. ರಿಪೋರ್ಟ್ನಲ್ಲಿ ಬರುತ್ತೆ, ಗಲಭೆ ನಡೆದಾಗ ಮೊದಲಿಗೆ TG ಶೆಲ್, ಲಾಠಿ ಚಾರ್ಜ್, ಗಾಳಿಯಲ್ಲಿ ಗುಂಡು ಇತ್ಯಾದಿ ನಡೆಸಿ ಗುಂಪನ್ನು ಚದುರಿಸಲು ಪ್ರಯತ್ನ ನಡೆಸಿದರು. ಉದ್ರಿಕ್ತ ಗುಂಪು ಚದುರದೆ ಪೊಲೀಸರ ಮೇಲೆ ದಾಳಿ ನಡೆಸುತ್ತಾ ವಾಹನಗಳನ್ನು, ಆಸ್ತಿಗಳನ್ನು ನಾಶಪಡಿಸುತ್ತಾ ಭಯಾನಕ ವಾತಾವರಣ ನಿರ್ಮಿಸಿತ್ತು. ಅದೇ ಈಗ ಕಾಲ್ ಮೇಲೆ ಹೊಡಿಬೇಕಾಗಿತ್ತು. ಈಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಆದಾಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಸ್ಕೋಪು ಮತ್ತೆ ನಿಮ್ಗೆ ಎವಿಡೆನ್ಸ್ ಆಕ್ಟ್ ಅಲ್ಲೆಲ್ಲ ಇವಾಗ ವೀರಪ್ಪ ಸಾಹೇಬ್ರ ಕಮಿಷನ್ ಮುಂದೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ. ಅಂದ್ರೆ ವಿ ಆರ್ ಈವನ್ ಕ್ರಾಸ್ ಎಕ್ಸಾಮಿನಿಂಗ್ ದ ಪೊಲೀಸ್ ಆಫೀಸರ್ಸ್, ಹೆಂಗ್ ರಿಜಿಸ್ಟರ್ ಮಾಡಿದ್ರಿ ಅಂತ. ಈ ಎನ್ಕ್ವೈರಿನಲ್ಲಿ ಅವೆಲ್ಲ ಆಗಿರಲ್ಲ. ಸೊ ಹಾಗಾಗಿ ಇಫ್ ಯು ವಾಂಟೆಡ್ ದ ಆಕ್ಚುಯಲ್ ಟ್ರೂತ್, ಇನ್ನ ದೇರ್ ಇಸ್ ಸಮಥಿಂಗ್ ಸಮ್ ಸ್ಟೋನ್ಸ್ ಲೆಫ್ಟ್ ಅನ್ಟರ್ನ್ ಅಂತ ಇದ್ದಿದ್ರೆ, ಯು ಕುಡ್ ಹ್ಯಾವ್ ಆರ್ಡರ್ಡ್ ಫಾರ್ ಎ ರೀಇನ್ವೆಸ್ಟಿಗೇಷನ್ ಆರ್ ಎ ಲಾರ್ಜರ್ ಇನ್ವೆಸ್ಟಿಗೇಷನ್ ಅಂಡ್ ಗಾಟನ್. ಇದೇ ತರ ಇದಕ್ಕಿಂತ ಒಳ್ಳೆ ರಿಪೋರ್ಟ್ ಬರ್ಬೋದಾಗಿತ್ತು. ಅದನ್ನ ಸರ್ಕಾರ ಮಾಡಲಿಲ್ಲ ಅಂದ್ರೆ ಸರ್ಕಾರ ಕನ್ವಿನ್ಸ್ ಆಗಿದೆ ದಿಸ್ ರಿಪೋರ್ಟ್ ಇಸ್ ರೈಟ್ ಅಂತ ಅಲ್ವಾ ನಟರಾಜ್ ಗೌಡ್ರೆ? ಈ ರಿಪೋರ್ಟ್ ಅನ್ನು ಡಿಸೆಂಬರ್ 2022 ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಾರ್ಚ್ 28 ಫೈನಲೈಸ್ ಮಾಡಿದ್ದಾರೆ. ಇವಾಗ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಇದನ್ನ ರಿವ್ಯೂ ಕೂಡ ಮಾಡಬಹುದು. ಇದರೊಳಗೆ ಸರ್ಕಾರ ಗೆಜೆಟ್ ಯಾಕೆ ಮಾಡಿದ್ರಿ ಅನ್ನೋ ನಮ್ಮ ಪ್ರಶ್ನೆ. ಕೇಳಿ, ಯಾಕೆ ಮಾಡಿದ್ರಿ? ಈಗ ಯಾಕೆ ಮಾಡಿದ್ರಿ ಅಂದ್ರೆ ಉತ್ತರ ಬೇಕೇನ್ರಿ? ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ರಿಪೋರ್ಟ್ ಸರಿಗಿದೆ ಅಂತ ಕಾಂಗ್ರೆಸ್ ಲೀಡರ್ಗಳು ಆ ಘಟನೆ ನಡೆದಾಗ ಇದು ಪೊಲೀಸ್ ಫೇಲಿಯರ್ ಡೈರೆಕ್ಟ್ ಆಗಿ ನೀವು ಗುಂಡಾರ್ಸಿದ್ರಲ್ವಾ, ಅದೇ ನೀವು ಕಾಲ್ ಮೇಲೂ ಹಾರಿಸಬಹುದಾಗಿತ್ತು. ಅದೆಂತ ಆ ಕ್ರೌಡ್ ಇತ್ತು ನಿಮ್ಮ ಮೇಲೆ ಅಷ್ಟೊಂದೇನೋ. ನೀವು 3 ಡಿಫ್ರೆಂಟ್ ಕಡೆ, ಇದೇನು ಒಂದ್ ಕಡೆ 3 ಜನ ಸಾಯ್ಲಿಲ್ಲ, ಒಂದ್ ಕಡೆ ಅಲ್ಲ, ಇದು 3 ಡಿಫರೆಂಟ್ ಪ್ಲೇಸಸ್. ಅಬ್ದುಲ್ ರಜಾಕ್ ಹೇಳೋದು ಅಂದ್ರೆ ನೇರವಾಗಿ ಎದೆಗೆ ಯಾಕೆ ಗುಂಡು ಹಾರಿಸಿದ್ರಿ, ಕಾಲಿಗೆ ಹಾರಿಸಬಹುದಾಗಿತ್ತು. ಒಂದೇ ನಿಮಿಷ ಅಲ್ಲಿ ಸೇರಿದ್ದ ಮಾಬು ಮೇಣದ ಬತ್ತಿ ಇಟ್ಕೊಂಡು ಮೆರವಣಿಗೆನೂ ಮಾಡಬಹುದಾಗಿತ್ತು, ಬಾಯಿಗೆ ಪಟ್ಟಿ ಕಟ್ಕೊಂಡು ಮೆರವಣಿಗೆ ಮಾಡಬಹುದಾಗಿತ್ತು, ಟೌನ್ ಹಾಲ್ ಮುಂದೆ ಮೌನ ಪ್ರತಿಭಟನೆನೂ ಮಾಡಬಹುದಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಯಾಕೆ ಇಟ್ರು? ಕ್ರೌಡ್ ಸ್ವೆಲ್ ಆಯ್ತು.
ಔಟ್ ಆಫ್ ಕಂಟ್ರೋಲ್ ಆಯ್ತು. ಇವಾಗ ಬಿಜೆಪಿನವರ ಸ್ವತಃ ಅವ್ರದೇ ಕಾರ್ಯಕರ್ತರು ಇವಾಗ ನಳಿನ್ ಕುಮಾರ್ ಕಟೀಲ್ ಅವ್ರ ಗಾಡಿ ಎತ್ಬಿಟ್ಟು ಇದ್ ಮಾಡಕ್ ಹೋಗಿಲ್ವಾ? ಅದು ಆಕ್ರೋಶ, ಅದೇ ಆಕ್ರೋಶ ಜಸ್ಟಿಫೈಯಬಲ್ ಅಲ್ಲ. Police act is not justifiable. Government is intentionally wanting this, that will happen. They will provoke in What that did way. government intentionally The government's want? intention was a mob to happen in that area. ಬೆಂಕಿ ಹಾಕೋದು. It is very clear. Sitting Home Minister, sitting Home Minister ಚಂದ್ರು ಕೊಲೆಯಲ್ಲಿ ಇನ್ನ ರಿಪೋರ್ಟೇ ತಗೊಂಡಿರಲ್ಲ. ಅದು ಘಟನೆ ನಡೆದ ಒಂದು ಸ್ವಲ್ಪ ಹೊತ್ತಲ್ಲಿ ಅವ್ರು ಬಂದ್ಬಿಟ್ಟು ಏನ್ ಹೇಳ್ತಾರೆ, ಚುಚ್ಚಿ ಸಾಯಿಸಲಾಗಿದೆ. ಅವಾಗ ಸಂದರ್ಭ ಹೆಂಗಿತ್ತು? ಗಲಾಟೆಯ ವಾತಾವರಣ. ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೇಸು ಆಲ್ರೆಡಿ ಈ ಮ್ಯಾಜಿಸ್ಟ್ರಿಯಲ್ ರಿಪೋರ್ಟ್ ಆಯಿತು. ಅಲ್ಲಿ ಈಗ ಒಂದು ಕೂಗೇನಪ್ಪ ಅಂದರೆ ದಿಸ್ ವಾಸ್ ಎ ಸ್ಟೇಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಅಂತ, ಅಂದರೆ ಆಗ ಮಾಡ್ರಿ ಅಂತ ಎಲ್ಲೋ ಒಂದು ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಅಟ್ಯಾಕ್. ಈಗಿರ್ತಕ್ಕಂಥ ಗೌರ್ಮೆಂಟ್ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಟೈಮ್ನಲ್ಲೋ ತಾವು ಹೇಳಿದಾಗ ನೋ ಮೇ ಬಿ ವಿ ವಾಂಟ್ ಟು ಕರೆಕ್ಟ್ ಇಟ್ ಆ ಥರ ಏನಾದರೂ ಇದ್ರೆ ಅಂತ. ಬಟ್ ಐ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇದೆಲ್ಲ ಆಲ್ರೆಡಿ ಕೋರ್ಟ್ ಮುಂದೆ ಇದೆ. This is a matter already before the court. Why are you taking this kind of deviated decisions? My personal question to you. ಈ ಗೆಜೆಟ್ ನೋಟಿಫಿಕೇಶನ್ ರಾಜ್ಯ ಸರ್ಕಾರದ learned advocate, I have great respect for you, all right? ಒಬ್ಬ MLA ಗೋರಿಪಾಳ್ಯದಿಂದ ಅವರು ಇನ್ಫಾರ್ಮೇಶನ್ ಸಿಕ್ಕಿದ ನಂತರ ಏನ್ ಕೆಲಸದಲ್ಲಿದ್ರು ಎಲ್ಲ ಬಿಟ್ಟು he comes to the place, incident spot, ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ನಿಂತ್ಕೊಂಡು ಎಲ್ಲ ಅರ್ಥ ಮಾಡ್ಕೊಂಡು ಆಚೆ ಕ್ರೌಡಿಗೆ ಬಂದು ಸಮಾಧಾನ ಮಾಡ್ತಾರೆ, ದಯವಿಟ್ಟು ಗಲಾಟೆ ಮಾಡ್ಕೊಬೇಡ್ರಪ್ಪ ಅಂತ. ಯು ನೋ ಹೌ ಮಚ್ ಟೈಮ್ ಡಸ್ ದ ಟೇಕ್? ಕುಡ್ ನಾಟ್ ದ ಪೊಲೀಸ್ ಹ್ಯಾವ್ ಆರ್ಡರ್ಡ್ ಫಾರ್ ಎಕ್ಸ್ಟ್ರಾ ಫೋರ್ಸಸ್, ಸ್ಪೆಷಲ್ ಫೋರ್ಸಸ್? ವಾಟ್ ವಾಸ್ ದ ಪೊಲೀಸ್ ಡೂಯಿಂಗ್ ಇಸ್ ಮೈ ಕ್ವೆಶ್ಚನ್. I want the report. ತನಿಖೆ ಅಷ್ಟೇ ಮಾಡಿ ಅಂತಿರೋದು ನಾನು. ಅಲ್ಲ, why do you expect it from the government? Ask it before the court. Why do you expect it from the government? Exactly. It is already it is a story. ಈ ಗೆಜೆಟ್ ನೋಟಿಫಿಕೇಶನ್ ಜುಡಿಷಿಯರಿ ಬೈಂಡಿಂಗ್ ಅನ್ನೋ ತರ ನೀವು ವಾದ ಮಾಡ್ತಿದ್ದೀರಿ. It is not. Can they undo the police case charge sheet which is already before? No, they cannot. Then no. What I am saying is ಗವರ್ಮೆಂಟ್ ಮೇಲೆ ಏನು ಅನಿವಾರ್ಯ ಆಯ್ತು ಇವತ್ತು ಇದನ್ನ ಗೆಜೆಟ್ ನೋಟಿಫೈ ಮಾಡಕ್ಕೆ? ಇದನ್ನ ಹಂಗೆ ಬಿಡಬಹುದಾಗಿತ್ತು. ಅಲ್ಲ, ಹಂಗೆ ಬಿಡಬಹುದಾಗಿತ್ತು. ನಮಗೆ ಇವತ್ತು ಬೇಸರ ಏನು ಅಂತ ಹೇಳಿದ್ರೆ, ಇದು ಬೆನ್ನಲ್ಲಿ ಚಾಕು ಚುಚ್ಚುವಂತಾರಲ್ವಾ? ನೀವು ಬಂದು ಒಂದ್ ಕಡೆ ನಿಂತ್ಕೊಂಡು ಹೇಳ್ತೀರಾ ಇದು ನಡೆದಿದ್ದ ಘಟನೆ, ಇದರಲ್ಲಿ ಪೊಲೀಸ್ ಫೇಲಿಯರ್ ಆಗಿದೆ, ಆ ತನಿಖೆ ಮಾಡಬೇಕಾಗಿರುತ್ತೆ. ಇವತ್ತು ನೀವು ಯು ಕ್ಯಾನ್ ಆರ್ಡರ್ ಅ ಜುಡಿಷಿಯಲ್ ಎನ್ಕ್ವೈರಿ. ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಆಲ್ ದ ಪವರ್ಸ್, ದ ಹೋಮ್ ಮಿನಿಸ್ಟರ್ ಹ್ಯಾಸ್ ಪವರ್ಸ್, the assembly has powers, they have enough number. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. even if the present government had turned totally turtle, ಅಂದ್ರೆ ಟೋಟಲ್ ಉಲ್ಟಾ ಹೊಡೆದು ಇಲ್ಲ ಕಂಪ್ಲೀಟ್ ಪ್ರಾಸಿಕ್ಯೂಷನ್ ನಾವು ವಿಡ್ರಾ ಮಾಡ್ತೀವಿ ಅಂತ ಅಂದಿದ್ರು ಸಹ ಕೋರ್ಟ್ ಬಿಡ್ತಾ ಇರ್ಲಿಲ್ಲ. there are legal barriers. you can't simply raise a prosecution and say tomorrow no ಹಿಂದೆ ಇದ್ದ ಸರ್ಕಾರ, ಹಿಂದೆ ಇದ್ದ ಪೊಲೀಸ್ ಸ್ಟೇಷನ್, ಪೊಲೀಸ್ ಫೋರ್ಸ್ ಮಾಡಿರೋ ತಪ್ಪು ಇವಾಗ ನಾವೆಲ್ಲರಿಗೂ ಮಾಫಿ ಮಾಡ್ತಾ ಇದ್ವಿ. this cannot happen. ಜಯಲಲಿತಾ ಕೇಸ್ನಲ್ಲಿ ರಾಜೀವ್ ಗಾಂಧಿ, ಥ್ಯಾಂಕ್ ಗಾಡ್ ಅದಕ್ಕೆ ದೇಶ ಸರ್ವೈವ್ ಆಗಿರೋದು. ರಾಜೀವ್ ಗಾಂಧಿ ಅದಕ್ಕೆ ದೇಶ ಸರ್ವೈವ್ ಆಗಿರೋದು. ಸತ್ಯ ಮುಂದೆ ಬರ್ತಿತ್ತ. ಜಯಲಲಿತಾ ವಾಸ್ ಅಬೌಟ್ ಟು ಫ್ರೀ ಎವ್ರಿಬಡಿ. ರಾಹುಲ್ ಗಾಂಧಿ ಒಂದು ಇದು ಪ್ರಶ್ನೆ ಎತ್ತಿದ್ರು. ದೆನ್ ದ ಕೋರ್ಟ್ ಇಂಟರ್ವೆನ್ಸ್ ಅಂಡ್ ಸೆಡ್ ನೋ ನೀವು ಇವತ್ತು ಪ್ರಾಸಿಕ್ಯೂಟ್ ಮಾಡ್ತೀನಿ. ಅಫ್ಕೋರ್ಸ್ ಸ್ಟೇಟ್ ಇಸ್ ದ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ, ಇಟ್ ಕ್ಯಾನ್ ಗಿವ್ ಅಪ್ ಸಂಬಡಿ, ಬಟ್ ನಾಟ್ ಇನ್ ದಿಸ್ ಕೈಂಡ್ ಆಫ್ ಕೇಸಸ್. ಕೋರ್ಟ್ ಈಸ್ ಅ ವಾಚ್ ಡಾಗ್, ಕೋರ್ಟ್ ಈಸ್ ದ ಸ್ಟ್ಯಾಂಡ್ ಗಾರ್ಡ್. ಕೋರ್ಟ್ ವಿಲ್ ನಾಟ್ ಅಲೋ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಟು ಹ್ಯಾಪನ್. ಈವನ್ ಈ ಗೆಜೆಟ್ ಫೇವರಬಲ್ ಆಗಿ ಬಂದಿದ್ರು ಸಹ ಹಿಂದೆ ಇದನ್ನ ಕರೆಕ್ಟ್ ಮಾಡಿ ಅಡ್ವರ್ಸ್ ಆಗಿ ಇನ್ನೊಂದು ರಿಪೋರ್ಟ್ ಬಂದಿದ್ರು ಸಹ ಇಟ್ ವುಡ್ ನಾಟ್ ಹ್ಯಾವ್ ಕ್ಯಾರಿಡ್ ದ ವ್ಯಾಲ್ಯೂ ಮೋರ್ ದ್ಯಾನ್ ದ ಪೇಪರ್ ಆನ್ ವಿಚ್ ಇಟ್ ಈಸ್ ರಿಟನ್. ಇಟ್ ಈಸ್ ಇಂಪಾಸಿಬಲ್. ಪ್ರಾಸಿಕ್ಯೂಷನ್ ಅಂತಕ್ಕಂಥದ್ದು ಒಂದು ಸಲ ಲಾಂಚ್ ಆದ್ಮೇಲೆ ಇಟ್ ಬಿಕಮ್ಸ್ ದ ಕೋರ್ಟ್ ಪ್ರೊಸೀಜರ್. ಸೊ ಅಬ್ದುಲ್ ರಜಾಕ್, ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಯಾರು ನಿಮ್ ಪರವಾಗಿದ್ದಾರೆ ಯಾರು ನಿಮ್ ಪರವಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇದರಿಂದ ಕೇಸಿನ ಮೇಲೆ ಏನು ಪರಿಣಾಮ ಆಗೋದಿಲ್ಲ. ನೋಡಿ, ಯಾರು ನಿಮ್ ಪರವಾಗಿದ್ದಾರೆ ಯಾರು ನಿಮ್ ವಿರುದ್ಧ ಇದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇದು ನಿಮಗೆ ಸಹಕಾರಿಯಾಗಬಹುದೇ ಹೊರತು ರಾಜ್ಯ ಸರ್ಕಾರ ಈ ವರದಿಯನ್ನ ಓದಿಲ್ವಾ? ಓದಿದ್ದಿದ್ರೆ ಇದನ್ನ ಉತ್ತರ ಕೇಳಿಸಿಕೊಂಡ್ಮೇಲೆ ಪ್ರಶ್ನೆ ಕೇಳುವ ಮೊದಲನೇ ಮನುಷ್ಯ ಇರ್ರಿ. ಉತ್ತರ ಕೇಳಿಸಿಕೊಂಡ ಮೇಲೆ ಪ್ರಶ್ನೆ ಕೇಳುವಂತ ಮೊದಲನೇ ಮನುಷ್ಯ. ನನಗೂ ಗೊತ್ತು. ಶ್ಯಾಮ್ ಸುಂದರ್ ಸರ್ ಹೇಳಕ್ಕಿಂತ ಮುಂಚೆ ನಾನು ಹೇಳಿದೆ ಸರ್ಕಾರ ಜುಡಿಷಿಯಲ್ ಒಂದು ಎನ್ಕ್ವೈರಿ ಮಾಡಬಹುದಾಗಿತ್ತು, ಇಲ್ಲ ಇದನ್ನ ಹಂಗೆ ಬಿಡ್ಬೋದಾಗಿತ್ತು, ಇದನ್ನ ಇವತ್ತೇ ನೋಟಿಫೈ ಮಾಡೋದೇನು ಬೇಕಾಗಿರ್ಲಿಲ್ಲ, ಇದನ್ನ ಹಂಗೆ ಕಸದ ಡಬ್ಬಕ್ಕೆ ಬಿಸಾಕ್ಬಿಡ್ಬೋದಾಗಿತ್ತು. ಏನೋ ಅನಿವಾರ್ಯ ಇಲ್ಲ ಇವ್ರ ಮೇಲೆ ಇವತ್ತೇ ಇದನ್ನ ನೀವು ಇದು ಮಾಡಬೇಕು ಅಂತ. ಆದ್ರೆ
ಮನಸ್ಸಿಗೆ ನೋವಾಗಿರೋದು ಏನು ಅಂತ ಹೇಳಿದ್ರೆ ನೀವೇ ನಿಂತ್ಕೊಂಡು ಎಲ್ಲ ಮಾತಾಡ್ತೀರಾ. ಎಲೆಕ್ಷನ್ ಆಯಿತು, ಇವತ್ತು ನೀವು ಅಕಸ್ಮಾತ್ ಏನಾದ್ರು ಈ ಥರ ತಿಳ್ಕೊಂಡ್ರೆ ಮುಸಲ್ಮಾನರಿಗೆ ಏನು ಇವಾಗ ಅಂತ ಆ ಆಟಿಟ್ಯೂಡ್ ಬೇಕಾದ್ರೆ ಇದೇನಾದ್ರು ಅಕ್ಸೆಪ್ಟ್ ಆಗಿದೆಯಾ ಅಂತ ನನಗೆ ಮನಸ್ಸು ಇಲ್ಲ ಬಿಡಿ, ಅದೆಲ್ಲ ಕಾನೂನು ಕ್ರಮದಲ್ಲಿ ಇದೆ, And it's ಕೋರ್ಟಲ್ಲಿ ಇದೆ, NIA. ಕೋರ್ಟಲ್ಲಿ ಇದೆ. ನೀವು ಯಾರು NIA investigation. NIA, sir, NIA. And he asked, ನೀವು ಬರೋಕ್ಕಿಂತ ಮುಂಚೆ ಅವ್ರು ಕೇಳಿದ್ದು 246 How can you undo an investigation? NIA ಇದೆ. ಅಲ್ಲಲ್ಲ ಶ್ಯಾಮ್ ಸುಂದರ್ IP ಸೆಕ್ಷನ್ಗಳಿದಾವೆ. ಇದಕ್ಕಿಂತ ಮುಂಚೆ ನೀವು ಬರೋಕ್ಕಿಂತ ಮುಂಚೆ ಅವ್ರು ಕೇಳಿದ್ದು NIA ಇನ್ವೆಸ್ಟಿಗೇಷನ್ ಅವಶ್ಯಕತೆ ಏನಿತ್ತು, UAPA ಹಾಕುವ ಅವಶ್ಯಕತೆ ಏನಿತ್ತು ಇದರಲ್ಲಿ ಅಂತ. ಅವೆಲ್ಲ ನಾನು ಆರ್ಗ್ಯುಮೆಂಟ್ ಮಾಡಿದ್ದೀನಿ, ಕೇಸ್ನಲ್ಲಿದೆ, ನಂದು ರಿಪೋರ್ಟೆಡ್ ಜಡ್ಜ್ಮೆಂಟ್ಸ್ ಇದಾವೆ. ಸಿ ಈಗ NIA ಇನ್ವೆಸ್ಟಿಗೇಷನ್ ಮಾಡ್ತು, ರೈಟ್ಲಿ ಆರ್ ರಾಂಗ್ಲಿ ಅಕ್ಯೂಸ್ಡ್ ಕೆಲವು ರೈಟ್ಸ್ ಬಂದಿದೆ, ಅಕ್ಯೂಸ್ಡ್ ಕೆಲವು ಕಡೆ ಡೆಂಟ್ ಆಗಿದೆ, ಇದೆಲ್ಲ ಕೋರ್ಟ್ ಮುಂದೆ ಇರ್ತಕ್ಕಂಥ ಮ್ಯಾಟರ್ಸ್. ಈಗ ಗೌರ್ಮೆಂಟ್ ನಾನು ಮತ್ತೆ ಐ ವಿಲ್ ಕಮ್ ಅಂಡ್ ರೀಡ್ ದ ಥಿಂಗ್ಸ್ ಅಂದ್ರೆ ನೋ, ದೇರ್ ಹ್ಯಾಸ್ ಟು ಬಿ ಒನ್ ಇನ್ವೆಸ್ಟಿಗೇಷನ್, ದೇರ್ ಹ್ಯಾಸ್ ಟು ಬಿ ಅನ್ ಎಂಡ್ ಫಾರ್ ದಟ್. ಸರ್ಕಾರ ಚೇಂಜ್ ಆಗಿಲ್ಲ, ನಾವು ಬಂದು ಇನ್ವೆಸ್ಟಿಗೇಟ್ ಅಂಡ್ ಐ ಆಮ್ ಸಾರಿ ದಟ್ ಇಫ್ ಯು ಹ್ಯಾಡ್ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಲೈಕ್ ದಟ್ ಇಟ್ ವುಡ್ ಹ್ಯಾವ್ ಬೀನ್ ಅ ವೈಯರ್ಡೆಸ್ಟ್ ಆಫ್ ಯುವರ್ ಡ್ರೀಮ್ಸ್. No, what I'm saying is, ಈ ಥರದ ಕಸದ ಬುಟ್ಟಿಗೆ ಹಾಕ್ಬೇಕಾಗಿತ್ತು ಅಂತ ಹೇಳಿ. if the inquiry would have come out with the truth, yes, the police deliberately I did don't not bring think in the anybody would question. advise the government to change such Then a it step. will have an impact on the case, It definitely. will have an impact on the political No, on the court parameters. as well. On the court as well. No, The police have ನಟರಾಜ್ ಗೌಡ್ರೆ. made a mistake ಅಂತ ತೋರಿಸ್ಬೋದಲ್ಲ. ನಟರಾಜ್ ಗೌಡ್ರೆ, ಡೆಲಿಬ್ರೇಟ್ ಅಂತ ತೋರಿಸ್ಬೋದಲ್ಲ. ಈ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಹಿಂದಿನ ಸರ್ಕಾರ ಇದ್ದಾಗ ಬಂದಿದೆ, ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅವಾಗ. ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಈಗ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. It's a ministerial act ಅಷ್ಟೇ. ಈಗ There is no decisive ಇದನ್ನ act. ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಕ್ಕೆ ನಿಮಗೆ ಸಿಟ್ಟು. ನೀವು ಹೇಳಿದ ಪ್ರಕಾರ ತೆಗೆದು ಕಸದ ಬುಟ್ಟಿಗೆ ಹಾಕಿದ್ರೆ ಹಿಂದೂಗಳ ಸಿಟ್ಟಾಗ್ತಿದ್ರು. ಯಾರು ಕೇಳ್ತಿದ್ರು? ಇಲ್ಲ, ಏನಕ್ಕೆ ಯಾರು ಗೆಜೆಟ್ ಕೇಳ್ತಿದ್ರು? ನೋಟಿಫಿಕೇಶನ್? ಯಾರು ಕೇಳ್ತಿದ್ರು? ಕೋರ್ಟಲ್ಲಿರೋ ಕೇಸ್ಗಳ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇದಾಗಲ್ಲ. ಇದರಿಂದ ಯಾವುದೇ ರೀತಿಯ ಕೋರ್ಟ್ ಮೇಲೆ ಕೇಸ್ ಮೇಲೆ ಇಂಪ್ಯಾಕ್ಟ್ ತನಿಖೆಯಲ್ಲಿ ಆಗೋದಿಲ್ಲ. ಸತ್ಯ ಮುಂದಕ್ಕೆ ಬಂದಿದ್ರೆ ಡೆಲಿಬ್ರೇಟ್ ಆಕ್ಟ್ ಆಫ್ ದ ಆಗುತ್ತೆ, ಪೊಲೀಸ್ ಯಾಕೆಂದ್ರೆ ನಾಟ್ ಟು ನಾಳೆ ಬ್ರಿಂಗ್ ಇನ್ ದ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಬಂದಾಗ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ದಿಸ್ ಇಸ್ ವಾಟ್ ಈಸ್ ಯುವರ್ ಗವರ್ಮೆಂಟ್ ಸೇಸ್ ಅಂದಾಗ ಆನ್ಸರ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಇಟ್ ಸೆಲ್ಫ್ ಇಸ್ ಗವರ್ಮೆಂಟ್. ಇಲ್ಲಿ ಆಫೀಸರ್ಸ್, ಗವರ್ಮೆಂಟ್ ಆಫೀಸರ್ಸ್ ಒಂದ್ ಕಡೆ, ಪೊಲೀಸ್ ಆಫೀಸರ್ಸ್ ಒಂದ್ ಕಡೆ, ಗವರ್ಮೆಂಟ್ ಒಂದ್ ಕಡೆ ಅನ್ನೋ ತರ ಆಗೋದಿಲ್ಲ. ಪಾರ್ಟ್ ಆಫ್ ಗವರ್ಮೆಂಟ್. ಗವರ್ಮೆಂಟ್ ಪೊಲೀಸ್ ಇಸ್ ನಥಿಂಗ್ ಬಟ್ ಗವರ್ಮೆಂಟ್, ಗವರ್ಮೆಂಟ್ ಇಸ್ ನಥಿಂಗ್ ಬಟ್ ಪೊಲೀಸ್. ಇನ್ವೆಸ್ಟಿಗೇಷನ್ ಆಗಿ ಫೈನಲ್ ರಿಪೋರ್ಟ್ ಆಗಿ ಕೋರ್ಟ್ ನಲ್ಲಿ ಕಾಗ್ನೈಸೆನ್ಸ್ ತಗೊಂಡಿರೋ ಕೇಸ್ಗಳಿವು. ಕೆನ್ ಯು ಅಂಡು ದ ಕಾಗ್ನೈಸೆನ್ಸ್ ಬೈ ಮಿನಿಸ್ಟ್ರಿಯಲ್ ಆಕ್ಟ್? ಇಟ್ಸ್ ಇಂಪಾಸಿಬಲ್. You yourself said DC is a caged puppet. He will definitely travel the same way the government wants. ಸರ್ಕಾರಕ್ಕೆ ಯಾವ ತರ ಬೇಕು ಆ ತರ ಅವರು ವರದಿ ಸಲ್ಲಿಸ್ತಾರೆ. ಬೆಸ್ಟ್ ಆನ್ಸರ್ ವಾಸ್ DC ಈ ತರದ ಒಂದು ಮ್ಯಾಜಿಸ್ಟ್ರಿಯಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಈ ತರ ಪೊಲೀಸ್ನವರು ಅವತ್ತು ಯೂಸ್ ಮಾಡಿದ ಫೋರ್ಸ್ ಅನ್ನ ಸಸ್ಟೈನಬಲ್ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಂದ್ರೆ, ಒನ್ಸ್ ಅಗೇನ್ ದ ಪ್ಲಾಟ್ಫಾರ್ಮ್ ಅವೈಲಬಲ್ ಟು ಯು, ದ ಫೋರಮ್ ಅವೈಲಬಲ್ ಟು ಯು ಟು ಚಾಲೆಂಜ್ ಈಸ್ ದ ಕೋರ್ಟ್. ಅನ್ಡೌಟೆಡ್ಲಿ ಯು ಕಾಂಟ್ ಆಸ್ಕ್ ದ ಸಕ್ಸೆಸಿವ್ ಗವರ್ಮೆಂಟ್ ಟು ಅಂಡು ಇಟ್. ಎಸ್, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.